ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿ ಮಾದ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮಿಕ್ಸರಲ್ಲೇ ಮಾದ್ಲಿನ ಪುಡಿ ಪುಡಿಯಾಗಿ ಕುಟ್ಟಿ ಮಾಡೋ ಥರ ಯಾವ ರೀತಿಯಾಗಿ ಟೇಸ್ಟ್ ಬರಬೇಕು ಅದೇ ರೀತಿ ಟೇಸ್ಟ್ ಬರೋ ಥರ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಒಂದು 2 ಸ್ಪೂನಷ್ಟು ಗಸಗಸೆನ ಒಂದು ಸ್ವಲ್ಪ 2 ನಿಮಿಷ ಹುರ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ 2 ಕಪ್ಪಷ್ಟು ಗೋಧಿ ಹಿಟ್ಟು ತಗೋತಾ ಇದ್ದೀನಿ. ಸೊ ಗೋಧಿ ಹಿಟ್ಟು ಹುರಿಯುವಾಗ ಯಾವಾಗಲೂ ಲೋ ಫ್ಲೇಮಲ್ಲಿ ಇಡಿ. ಇದು ತುಂಬ ಬೇಗ ಸಿಯೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಯಾವಾಗಲೂ ನೀವು ಕೈ ಆಡಿಸ್ತಾನೆ ಇರಿ. ಒಂದು 5ರಿಂದ 10 ನಿಮಿಷಕ್ಕೆ ನಿಮಗೆ ಅದು ಹುರಿದಿರೋ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನೇನು ಹುರಿಯೋಕ್ಕೆ ಸ್ಟಾರ್ಟ್ ಮಾಡೋ ಒಂದು 5 ನಿಮಿಷಕ್ಕೆ ನಾನೊಂದು ಸ್ವಲ್ಪ 2 ಸ್ಪೂನಷ್ಟು ಕಡಲೆ ಪುಡಿ ಹಾಕ್ತಾ ಇದ್ದೀನಿ. ಅದು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ಇದು ಕಂಪ್ಲೀಟಾಗಿ ನನಗೆ ಆರೋಮ್ಯಾಟಿಕ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಚಿರೋಟಿ ರವೆ ಯೂಸ್ ಮಾಡಿದ್ದೀನಿ. ಚಿರೋಟಿ ರವೆ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸೊ ಇದೆಲ್ಲ ಹಾಕಾದ್ಮೇಲೆ ನಾನು ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನೀಟಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಕಲಿಸ್ಕೋಬೇಕು. ನೀರು ಹಾಕಿ ಕಲಿಸ್ಕೋಬೇಕು. ಬಟ್ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇದು ಸ್ವಲ್ಪ ಗಟ್ಟಿಯಾಗಿರಬೇಕು. ಆವಾಗ ನಿಮಗೆ ನೀಟಾಗಿ ಪುಡಿ ಪುಡಿಯಾಗಿ ಬರುತ್ತೆ. ತುಂಬ ಅದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇದ್ಬಿಟ್ರೆ ನಿಮಗೆ ನೀಟಾಗಿ ಆ ಪುಡಿ ಬರೋದಿಲ್ಲ. ಸೊ ಈ ಟಿಪ್ನ ಫಾಲೋ ಮಾಡೋದು ಮರಿಬೇಡಿ. ಸೊ ನೋಡಿ, ಚಪಾತಿ ಹಿಟ್ಟಿಗಿನ ಸ್ವಲ್ಪ 2 ಚಪಾತಿ ಮಾಡೋಕ್ಕೆ ಎಷ್ಟು ಬೇಕೋ ಹಿಟ್ಟು ಅಷ್ಟು ಒಂದು ಬಾಲ್ ರೆಡಿ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಇದನ್ನು ನೀವು ನೀಟಾಗಿ ದಪ್ಪನಾಗಿ ತಟ್ಕೋಬೇಕು. ತೀರಾ ತೆಳ್ಳಕ್ಕೆ ತಟ್ಕೊಳ್ಳೋಕೆ ಹೋಗಬೇಡಿ. ಸೊ ದಪ್ಪನಾಗಿ ತಟ್ಕೊಂಡ್ಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ನೀಟಾಗಿ 2 ಕಡೆ ನೀಟಾಗಿ ಬೇಯಿಸ್ಕೋಬೇಕು. ಆ ಫ್ಲೇಮಲ್ಲಿ ಬೇಯಿಸ್ಕೊಳ್ಳುವಾಗೂ ಕೂಡ ನೀವು ಎಣ್ಣೆ ಯೂಸ್ ಮಾಡೋ ಹಾಗಿಲ್ಲ. ಸೊ ಆದಷ್ಟು ನಾವು ಮಾಯಿಶ್ಚರ್ ಕಂಟೆಂಟ್ ಏನೇನು ಕೊಡುತ್ತೋ ಅದೆಲ್ಲದನ್ನು ಅವಾಯ್ಡ್ ಮಾಡಬೇಕು. ಆವಾಗ ಮಾತ್ರ ಅದು ಪುಡಿ ಪುಡಿಯಾಗಿ ನೀಟಾಗಿ ಬರುತ್ತೆ. ಸೊ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಚಾನಲಲ್ಲಿ ಎಲ್ಲ ರೀತಿಯಾದ ಡಿಫ್ರೆಂಟ್ ರೆಸಿಪೀಸ್ನ ನೀವು ನೋಡಬಹುದು ಕೂಡ. ಸೊ ನೋಡಿ, ಇಲ್ಲಿ ನಾನು ಎಷ್ಟು ದಪ್ಪನಾಗಿ ಮಾಡ್ಕೊಂಡಿದ್ದೀನಿ. ಸೊ 2 ಕಡೆ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ, ಎಣ್ಣೆ ಹಾಕದೇ ಬೇಯಿಸ್ಕೊಂಡಿದ್ದೀನಿ. ಸೊ ಇದು ಬಿಸಿಯಾಗಿರುವಾಗಲೇ ನೀವು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಬೇಕು. ಇದೇ ತುಂಬ ಇಂಪಾರ್ಟೆಂಟ್. ನೀವು ತಣ್ಣ ಆಗಕ್ಕೆ ಬಿಟ್ಬಿಟ್ರಿ ಅಂತಂದರೆ ಅದು ನಿಮಗೆ ಅಷ್ಟು ಚೆನ್ನಾಗಿ ನಿಮಗೆ ಪೌಡರ್ ಬರೋದಿಲ್ಲ. ಸೊ ಬಿಸಿಯಾಗಿರುವಾಗಲೇ ನಾವು ಇದನ್ನು ಮಿಕ್ಸಿಗೆ ಹಾಕಬೇಕು. ಸೊ ನೋಡಿ, ಇಲ್ಲಿ ನಾನು ಬಿಸಿಯಾಗಿರುವಾಗಲೇ ಇಷ್ಟು ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಸೊ ಇವಾಗ ನಮಗೆ ಚಪಾತಿ ಪುಡಿ ಅಥವಾ ಗೋಧಿದು ಪುಡಿ ರೆಡಿ ಆಗುತ್ತೆ. ಸೊ ಇದಕ್ಕೆ ನೀವು ಪೌಡರ್ದು ಬೆಲ್ಲ ಸೇರಿಸಿದ್ರೆ ಆಯಿತು. ಬಟ್ ಇಲ್ಲೇ ನೀವು ಬೆಲ್ಲನ ಅಕಸ್ಮಾತ್ ಪುಡಿ ಮಾಡಂಗಿದ್ರೆ ತುಂಬ ಮಿಕ್ಸಿ ಮಾಡಿಬಿಟ್ರೆ ಕೆಲವೊಂದು ಸತಿ ಅದು ತುಂಬ ಪೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇನ್ನೊಂದು ಟ್ರಿಕ್ ಏನಂತಂದರೆ, ಬೇಕಿದ್ರೆ ನೀವು ಈ ಚಪಾತಿ ಏನು ಮಿಕ್ಸಿ ಮಾಡೋಕ್ಕೆ ಸಣ್ಣ ಪೀಸಸ್ ಮಾಡ್ಕೊಂಡಿರ್ತೀರಲ್ಲ ಆವಾಗಲೇ ನೀವು 1 ಕಪ್ ಚಪಾತಿ ಪುಡಿ ಇದೆ ಅಂತಂದರೆ 1/4 ಕಪ್ಪಷ್ಟು ಬೆಲ್ಲ, ಆ ಪ್ರಮಾಣದಲ್ಲಿ ನೀವು ಆವಾಗಲೇ ಬೇಕಿದ್ರೆ ಬೆಲ್ಲ ಹಾಕಿಬಿಟ್ಟು ಕೂಡ ಮಿಕ್ಸಿ ಮಾಡ್ಕೋಬಹುದು. ಅವಾಗ ಫುಲ್ಲು ಇದು ನೀಟಾಗಿ ಡ್ರೈ ಆಗಿ ಪೌಡರ್ ಬರುತ್ತೆ. ಸೊ ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಗಸಗಸೆ ಅದೇನು ಫಸ್ಟಿಗೆ ಹುರ್ಕೊಂಡಿದ್ವಲ್ಲ ಅದು, ಮತ್ತು ಒಣ ಕೊಬ್ಬರಿ ಅದನ್ನು ತುರ್ಕೊಂಡಿದ್ದೀನಿ. ಸೊ ಅದು 1 ಕಪ್ಪಷ್ಟು ಒಣ ಕೊಬ್ಬರಿ, ಜೊತೆಗೆ ಒಂದು ಸ್ವಲ್ಪ ನೀವು ಕಡಲೆ ಹಾಕ್ಕೊಳ್ಳಿ. ಸೊ ಇದೆಲ್ಲ ಮಾದಲಿಗೆ ತುಂಬ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಇದನ್ನೆಲ್ಲ ಹಾಕೊಂಡ್ಬಿಟ್ಟು ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಹುರಿದಿರೋ ಎಳ್ಳು, ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಂತಾರೆ ಏಲಕ್ಕಿ ಪುಡಿ, ಇದನ್ನೆಲ್ಲ ಹಾಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಲಲ್ಲಿ ತಿಂದ್ವಿ ಅಂತಂದರೆ ಅದ್ಭುತವಾಗಿರುತ್ತೆ. ಯಾರಿಗಾದರೂ ಈ ರೆಸಿಪಿ ಗೊತ್ತಿಲ್ಲ ಅಂತಂದ್ರೂ ಕೂಡ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಿಯಾಗಿ ನಾನು ಹೇಳಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಇದು ಎಲ್ಲ ರೀತಿಯಿಂದ ಬಿಸಿಯಾಗಿರುವಾಗಲೇ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡಿದ್ರೆ ಪುಡಿ ಪುಡಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್.